ಈ ಕಾಲಿಗೆ ಯಾವ ಥರ ಹೊಡೆದ್ಬಿಟ್ರು ಅಂತಂದರೆ ಈ ಥರ ಒಂದೊಂದು ಏಟು ಈ ಥರ ಬಿತ್ತು, ಒಂದೇ ಏಟಿದು ಬಿದ್ದಿದ ತಕ್ಷಣ ಇದು ಓಪನ್ ಆಗ್ಬಿಡ್ತು ನೋಡಿ. ಯಾವಾಗ ಹಿಂಗಾಗೋಯ್ತು ನೆಕ್ಸ್ಟ್ ಟಾರ್ಗೆಟ್ ಮಾಡಿದ್ರು ಏನು ಮಾಡಬೇಕು. ಇವಾಗ ನಾನು ಹೆಂಗೆ ಯಾರೋ ಹುಡುಗ ಹೊಡೆದ್ರೆ ಬಿಟ್ಬಿಟ್ಟು ಜೈರಾಜ್ ಹೊಡೆದೆ, ಗೋಪಿಗೆ ಯಾರು ಸಪೋರ್ಟು, ಫೈನಾನ್ಸ್ ಸಪೋರ್ಟು ಎಲ್ಲರೂ ಅವ್ರ ಮಾವನ್ನೇ ಮುಗಿಸ್ಬಿಟ್ರೆ, ಅಲ್ಲೇ ಅಡ್ಡ ಹಾಕ್ಬಿಟ್ರೆ 2 ಕ್ಯಾನ್ನಲ್ಲಿ 10 ಲೀಟ್ರ್ ಪೆಟ್ರೋಲು ರೆಡಿ. ಅಲ್ಲೇ ಪೆಟ್ರೋಲ್ ಬಂಕ್ನಲ್ಲಿ ರೆಡಿ ತಗೊಂಡು ಕ್ಯಾನ್ ಇಟ್ಕೊಂಡವ್ರೆ. ಇದ್ರ ಮೇಲೆ ಸುರಿದು ಬಿಡೋದು. ನೀವು ಆಚೆ ಕಡೆ ಬಂದ ಕತ್ತರಿಸ್ತೀವಂತ ಕತ್ತಿಗಳು ತೋರಿಸ್ತಾ ಇರೋದು. ಕಾರ್ ಮೇಲೆ ಸುರಿದ್ಬಿಟ್ಟು ಬೆಂಕಿ ಅಂಟಿಸ್ಬಿಡೋದು. ಕಾರ್ನ ತಗೊಂಡ್ಬಂದು ಡ್ಯಾಶ್ ಮಾಡಕ್ಕೆ ನೋಡ್ತಾರೆ. ಮೊಚ್ಚುಗಳನ್ನೆಲ್ಲ ಹೊಡಿತಾರೆ. ಕತ್ತಿಗಳು ಇಷ್ಟಿಷ್ಟು ಲಾಂಗ್ಗಳು ಮಾಡಿಟ್ಕೊಂಡು ಹೊಡಿತಾರೆ ಎಲ್ಲ. ಅದರಲ್ಲಿ ನಮ್ಮ ಮಾವ ಹೆಂಗೆ ತಪ್ಪಿಸ್ಕೊಂಡ್ರು ಅಂತಂದ್ರೆ ಹಂಗೆ ಬಿತ್ತು ಮಲಗಿ ಕೊನೆ ಲೆಫ್ಟ್ ಎಕ್ಸ್ಟ್ರೀಮ್ ಬಂದು ಕಟ್ ಮಾಡಿ ತಗೊಂಡ್ಬಂದ್ಬಿಡ್ತಾರೆ. ಬಂದು ಹೇಳಿದ ತಕ್ಷಣನೇ ನಾನು ನಮ್ಮ ಮಾವರು ಎಲ್ಲರನ್ನು ಬಿಟ್ಬಿಟ್ಟು ಒಬ್ಬ ಹುಡುಗನ ಹಿಂದ್ಗಡೆ ಕುಂಡ್ರಿಸ್ಕೊಂಡು ಡಬಲ್ ಬ್ಯಾರಲ್ ಗನ್ ಎತ್ಕೊಂಡು, ನಮ್ಮ ಮಾವರದು ಡಬಲ್ ಬ್ಯಾರಲ್ ಗನ್ನು, ಅದನ್ನೇ ನಾನೇ ಎತ್ಕೊಂಡು ನಮ್ಮ ಮಾವರನ್ನು ಕೇರ್ ಮಾಡಿದಿರ ಮೋಟರ್ ಬೈಕ್ನಲ್ಲಿ ಕುತ್ಕೊಂಡು ಅಂತೀನಿ. ನಾನು ಹೋಗಿ ಶೂಟ್ ಮಾಡಕ್ ಬಿಡಬೇಕು ಅಂತ ಎಲ್ಲ ಮಾಡ್ತೀನಿ ರೀ. ಹೋಗಿದ ತಕ್ಷಣನೇ 4 ಜನ ACPಗಳು ಬಂದು ಅಡ್ಡಾಕ್ಬಿಡ್ತಾರೆ. ಫುಲ್ಲು ಮಚ್ಚುಗಳು ಸಮೇತ ಬರ್ತಾನೆ, ಕಾರ್ ತುಂಬ ಎತ್ಕೊಂಡು ಬರ್ತಾನೆ. ನಾನು ಒಬ್ಬನೇ ಇರ್ತೀನಿ, ನನ್ನ ಹುಡುಗ ಒಬ್ಬ ಇರ್ತಾನೆ, ಟೈಪ್ ಮಾಡಿಸ್ತಾ ಇರ್ತೀನಿ. ಯಾವಾಗ ಟೈಪ್ ಮಾಡಿಸ್ತಾ ಇರೋನು ಅಣ್ಣ ಜೈರಾಜು ಕಾರ್ನಲ್ಲಿ ಅಲ್ಲಿ ನಿಂತಿದ್ದಾನೆ ಅಂದ ತಕ್ಷಣ ಇಲ್ಲಿಂದ ಟೈಪ್ ನಿಂತ್ಕೊಂಡ್ಬಿಡ್ತೀನಿ, ರೆಡಿಯಾಗಿ ನಿಂತಿರ್ತೀನಿ. ನನ್ನ ಹತ್ರ ಒಂದು ರಿವಾಲ್ವರ್ ಇಟ್ಕೊಂಡಿರ್ತದೆ. ಯಾವಾಗಲೂ ಟ್ಯಾಕ್ಸಿಗೆ ಗುದ್ದಿ ಟ್ಯಾಕ್ಸಿನ ಮೇಲೆ ಎತ್ತಿ ಬಿಸಾಕಿ ನಿಮಗೆ ಕಾಲ್ ಫ್ರಾಕ್ಚರ್ ಆಗ್ಬಿಟ್ಟಿತ್ತು. ರಾತ್ರಿ ಆಗಲೂ ಇದೇ ಅಟ್ಯಾಕು, ಅವ್ರನ್ನ ಮಾಡಿದ್ರು. ಕೊನೆಗೆ ಏನಾಗೋಯ್ತು ಗೊತ್ತಾ, ಅಂತ ಕ್ರಿಮಿನಲ್ಗಳನ್ನ ನೀವು ನೋಡಿರಕ್ಕಿಲ್ಲ, ಇಂಡಿಯಾ ಒಳಗೆ ಯಾರು ಮಾಡಿರಕ್ಕಿಲ್ಲ ಕ್ರಿಮಿನಲ್ ಬುದ್ಧಿಗಳನ್ನೆಲ್ಲ. ಯಾವಾಗ ಹಿಂಗಾಗೋಯ್ತು ನೆಕ್ಸ್ಟ್ ಟಾರ್ಗೆಟ್ ಮಾಡಿದ್ರು ಏನು ಮಾಡಬೇಕು. ಇವಾಗ ನಾನು ಹೆಂಗೆ ಯಾರೋ ಹುಡುಗ ಹೊಡೆದ್ರೆ ಬಿಟ್ಬಿಟ್ಟು ಜೈರಾಜ್ ಹೊಡೆದೆ, ಗೋಪಿಗೆ ಯಾರು ಸಪೋರ್ಟು, ಫೈನಾನ್ಸ್ ಸಪೋರ್ಟು ಎಲ್ಲರೂ ಅವ್ರ ಮಾವನ್ನೇ ಮುಗಿಸ್ಬಿಟ್ರೆ. ಮುಗಿಸೋದಿಕ್ಕೆ ಏನು ಮಾಡಿದ್ರು, ನಮ್ಮ ಮಾವರು ಬ್ರದರ್ ಬಂದು ಮಾವಳ್ಳಿ ಕೌನ್ಸಿಲರು ಕೃಷ್ಣಪ್ಪ ಅಂತ, ಅವರೇ ಪೊಲಿಟಿಕಲ್ ಸಪೋರ್ಟು ಅದು ಇದು ಇಂದಿರಾ ಗಾಂಧಿವರೆಗೂ ಕರ್ಕೊಂಡೋಗೋರು. ನಮ್ಮನ್ನ ದೇವರಾಜ್ ಅರಸಿಗೆ ಆಪೋಸಿಟ್ ಪಾರ್ಟಿ ಇದ್ರು, KH ಪಾಟೀಲ್ ಅಂತ, ಅವ್ರ ಹತ್ರ ಕರ್ಕೊಂಡೋಗೋರು ನಮ್ಮನ್ನ. ನಮ್ಗೆಲ್ಲ ಅವರೆಲ್ಲ ಫುಲ್ ಸಪೋರ್ಟ್ ಕೊಡ್ತಾ ಇದ್ರು. ಕಾಂಗ್ರೆಸ್ ಆದ್ರೆ ಅವರು ಅರ್ಸುಗ್ ಅಗೇನ್ಸ್ಟ್. ದೇವೇಗೌಡರು ಇವರು ಇಬ್ರೆ, KH ಪಾಟೀಲ್ ಫುಲ್ ಸ್ಟಾಲ್ ವಾಟ್. KH ಪಾಟೀಲ್ ಡೈನಾಮಿಕ್ ಪರ್ಸನಾಲಿಟಿ. ಅವರು ನಮ್ ತುಂಬಾ ಲಿಂಕ್ ಇತ್ತು, ತುಂಬಾ ಇದು ಮಾಡೋರು, ನಮ್ಗೂ ಫುಲ್ ಸಪೋರ್ಟ್ ಮಾಡೋರು. ಬುಲ್ಡೋಸರ್ ತರ ಇರೋರು, ಬುಲ್ಡೋಸರ್ ಅಷ್ಟು ಗಾತ್ರ ಮೈ ಹೊಟ್ಟೆ ಏನಿದ್ರು ಬುಡ ಅಂತ ಓಡಾಡೋರು ಅವರು. ಇವಾಗಿರೋ HK ಪಾಟೀಲ್ ಅವ್ರ ಮಗ ಇದಾರಲ್ಲ, ಅವರು ಏನಿಲ್ಲ ಅವ್ರ ಮುಂದೆ, ಅವ್ರ ತಂದೆ ಮುಂದೆ. ಅವ್ರ ಮನೆ ಇದ್ದಿದ್ದು ಟಿನ್ ಫ್ಯಾಕ್ಟ್ರಿ ಹತ್ರ. ಇವಾಗ ಗೋಪಾಲನ್ ಮಾಲ್ ಇದೆಯಲ್ಲ ಅಲ್ಲೇ ಇದ್ದಿದ್ದು ಅವ್ರ ಮನೆ, KH ಪಾಟೀಲ್ ಮನೆಗೆ ಹೋಗ್ತಾ ಇದ್ವಿ ನಾವು. ಹುಲಕೋಟಿ ಅಂತ, ಹುಲಕೋಟಿ ಹುಲಿ ಅಂತಾನೆ ಕರೆಯೋದವ್ರನ್ನ. ಇಂದಿರಾ ಗಾಂಧಿ ಹತ್ರ ಕಂಪ್ಲೇಂಟ್ ಮಾಡಿದಾಗ್ಲೇ ಅರ್ಸು ಮನೆ ರೈಡ್ ಮಾಡಿಸಿದ್ರು. ಇಂದಿರಾ ಗಾಂಧಿ CBI ರೈಡ್ ಮಾಡಿದಾಗ ಆ ಕಾಲಕ್ಕೆ ಎಲ್ಲಿದ್ದೀರಾ ನೀವು, ಅರ್ಸು ಮನೆನೇ ರೈಡ್ ಆಯ್ತು. ಬಾಲಬ್ರೂಯಿ, ಇವಾಗ ಬಾಲಬ್ರೂಯಿ ಒಳಗೇನೆ ಇವಾಗ ಗೆಸ್ಟ್ ಹೌಸ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ಅರ್ಸು ಮನೆ ಅದು ಆ ಕಾಲದಲ್ಲಿ. ಡೆಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಪಾಟೀಲ್ ಎಲ್ಲ ಕರ್ಕೊಂಡೋಗಿ. ಸಾಧಾರಣ ಆಗೋದಿಲ್ಲ ರೀ, ಸಾಧಾರಣ ಮನುಷ್ಯನ ಕೇಳಲ್ಲ ಆಗೋದು. ಒಬ್ಬ ವ್ಯಕ್ತಿ ಒಬ್ಬ CM ಸಪೋರ್ಟ್ ಮಾಡ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇದಾಗಿ ಸ್ವಲ್ಪ ದಿವಸಕ್ಕೆ ತಕ್ಷಣನೇ ಅವರು ಡ್ಯೂಟಿ ಏನಂತಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಓಡಾಡೋದು, ನಮ್ಮ ಮನೆಯೊಳಗೆ ಮೀಟಿಂಗ್ ಮಾಡೋದು, ರಾತ್ರಿ 11 ಗಂಟೆ 12 ಗಂಟೆ ಮೇಲೆ ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋದು. ಎಲ್ಲಿ ಮಾವಳ್ಳಿ ಒಳಗಡೆ ಶೀಲಾ ರೋಡ್ ನಲ್ಲಿ ಅವ್ರ ಮನೆ, ಅವ್ರ ಬ್ರದರ್ ಮಾವಳ್ಳಿ ಕೌನ್ಸಿಲರ್ನ ಕರ್ಕೊಂಡಾಗ ಅವ್ರ ಮನೆಯವ್ರು ಬಿಟ್ಬಿಟ್ಟು ಬರೋದ್ರಿ ರಾತ್ರಿ 12 ಗಂಟೆಗೆ. ಬೆಳಿಗ್ಗೆ ಎಲ್ಲ ಓಡಾಡಿರ್ತೀವಲ್ಲ, ಎಲ್ಲ CM ಮನೆ ನೋಡು, ಆ ಮನೆ ನೋಡು, ಈ ಮನೆ ನೋಡು, ಬೇರೆ ಕೆಲಸನೇ ಇಲ್ಲ ರೀ. 8 ತಿಂಗಳ ಕಾಲ ಬೇರೆ ಗವರ್ನರ್ ಮನೆಗೆ ಹೋಗು, DG ಆಫೀಸ್ಗೆ ಹೋಗು, ಕಮಿಷನ್ ಆಫೀಸ್ಗೆ ಹೋಗು, IG ಆಫೀಸ್ಗೆ ಹೋಗು, ಬರೀ ಇದೆ. ಸಾಯಂಕಾಲ ಎಲ್ಲರೂ ಸೇರಿ ನಮ್ಮನೆಯೊಳಗೆ ಊಟ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ಟು ಬರ್ತೀವಿ. ಬಿಟ್ಬಿಟ್ಟು ಬರೋವಾಗ ಒಂದು ಪ್ಲಾನ್ ಮಾಡಿದ್ರು. ಸುಶೀಲಾ ರೋಡ್ ನಲ್ಲಿ ಬಿಟ್ಬಿಟ್ಟು ನಮ್ಮ ಮಾವ ಬರ್ತಾರೆ. ಹಂಗೆ ಭಾರತ್ ಟಾಕೀಸ್ ಇದೆಯಲ್ಲ, ಭಾರತ್ ಟಾಕೀಸ್ ಇಂದ ಸುಶೀಲಾ ಮಾವಳ್ಳಿಗೆ ಹೋಗೋದಿಕ್ಕೆ ಒಂದು ಸುಶೀಲಾ ರೋಡ್ ಅಂತ ಇದೆ, ಇವಾಗ್ಲೂ ಇದೆ. ಪ್ಯಾರಲಲ್ ರೋಡ್ ಇದೆ JC ರೋಡ್ಗೆ. ಆ ರೋಡ್ ನಲ್ಲಿ ಅವ್ರು ವಾಪಸ್ ಬರ್ತಾರೆ. ಬಂದಾಗ ಏನ್ ಮಾಡ್ಬೇಕು, ಒಂದು ಕಾರ್ನ ತಕೊಂಡ್ಬಂದು ಅಡ್ಡ ನಿಲ್ಲಿಸ್ಬಿಟ್ರೆ ಅವ್ರು ಗಾಡಿ ನಿಲ್ಲಿಸ್ಲೇಬೇಕು. ಹಿಂದೆ ಹೋಗಕ್ಕಾಗಕ್ಕಿಲ್ಲ, ಮುಂದೆ ಬರಕ್ಕಾಗಕ್ಕಿಲ್ಲ. ಅದು ಸಣ್ಣ ಗಲ್ಲಿ ಇದ್ದಂಗೆ, ಎಲ್ಲ ಒಂದು 30 ಅಡಿ ರೋಡೋ 20 ಅಡಿ ರೋಡೋ ಇರುತ್ತೆ. ಅದು ಅಲ್ಲಿ ಹೋಗೋದು. ಅಲ್ಲಿ ಅಡ್ಡ ಹಾಕ್ಬಿಟ್ರೆ 2 ಕ್ಯಾನ್ನಲ್ಲಿ 10 ಲೀಟರ್ ಪೆಟ್ರೋಲು ರೆಡಿ. ಅಲ್ಲೇ ಪೆಟ್ರೋಲ್ ಬಂಕ್ನಲ್ಲಿ ರೆಡಿ ತಗೊಂಡು ಕ್ಯಾನ್ ಇಟ್ಕೊಂಡವ್ರೆ. ಇದ್ರ ಮೇಲೆ ಸುರಿದು ಬಿಡೋದು. ನೀವು ಆಚೆ ಕಡೆ ಬಂದ ಕತ್ತರಿಸ್ತೀವಂತ ಕತ್ತಿಗಳು ತೋರಿಸ್ತಾ ಇರೋದು. ಕಾರ್ ಮೇಲೆ ಸುರಿದ್ಬಿಟ್ಟು ಬೆಂಕಿ ಅಂಟಿಸ್ಬಿಡೋದು. ಕಾರ್ ಬೆಂಕಿ ಅಂಟ್ಕೊಂಡ್ಬಿಡ್ತು ಅಂತ ಹುಟ್ಟಿಸ್ಬಿಡೋದು. ಈ ಪ್ಲಾನ್ ಮಾಡಿದ್ರು. ಯಾರೋ ಫೋನ್ ಮಾಡಿ ಹೇಳ್ತಾರೆ, ನನಗೆ ಬರ್ತಾ ಇದೆ ಫೋನ್ ಮೆಸೇಜು, ಸರ್ ಈ ತರ ಪ್ಲಾನ್ ಮಾಡ್ಕೊಂಡವ್ರೆ, ಪೆಟ್ರೋಲ್ ಇದು ಅಂಟಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ. ನಾವು ಹೋಗಿ ಸಂಜೆ ಕಂಪ್ಲೇಂಟ್ ಕೊಡ್ತೀನಿ, ಸರ್ ಈ ತರ ಹಿಂಗೆ ಹೇಳ್ತಾ ಇದಾರೆ, ಅಷ್ಟು ಸುಲಭ ಅಲ್ಲ ಸುಮ್ನೇರಿ ಗೋಪಿಯವ್ರು ಅಂತ DCP ಅಂತಾರೆ. ಅಷ್ಟು ಸುಲಭ ಅಲ್ಲ ಸುಮ್ನೇರಿ ಅವೆಲ್ಲ ಅಂತಾರೆ. ಆವತ್ತು ರಾತ್ರಿನೇ ಅದು ನಡೆದಿರ್ತೈತೆ. ದೇವ್ರ ದೊಡ್ಡವನು. ನಮ್ಮ ಮಾವ ಏನ್ ಮಾಡ್ತಾರೆ, ಯಾವತ್ತೂ ಅದೇ ರಸ್ತೆ ಒಳಗೆ ತಿರುಗಿಸ್ಕೊಂಡು ಬರೋರು, ಹಿಂಗ್ ಹೋದವರು
ಮಿನರ್ವಾ ಟಾಕೀಸ್ ಹತ್ರ ಬಂದು ಜೆ.ಸಿ. ರೋಡ್ ನಲ್ಲಿ ಬಂದ್ಬಿಡ್ತಾರೆ. ಜೆ.ಸಿ. ರೋಡ್ ನಲ್ಲಿ ಬಂದ್ರೆ ಏನಾಗ್ತೈತೆ, ದೊಡ್ಡದಿದೆ ರೋಡು, ಇವ್ರೇನ್ ಮಾಡ್ತಾರೆ, ಅಲ್ಲಾದ್ರೆ ಚಿಕ್ಕದು ಅಡ್ಡ ಹಾಕ್ಬಿಡ್ಬೋದಾಗಿತ್ತು. ಇವ್ರೇನ್ ಮಾಡ್ತಾರೆ, ಜೆ.ಸಿ. ರೋಡ್ ನಲ್ಲಿ ಬರುವಾಗ ಇದನ್ನ ಡೈವರ್ಟ್ ಮಾಡಿ ಇದನ್ನ ತಗೊಂಡ್ಬಂದು ಇಲ್ಲಿ ಡ್ಯಾಶ್ ಮಾಡಕ್ ನೋಡ್ತಾರೆ. ಕಾರ್ನ ತಗೊಂಡ್ಬಂದು ಡ್ಯಾಶ್ ಮಾಡಕ್ ನೋಡ್ತಾರೆ. ಮಚ್ಚುಗಳನ್ನೆಲ್ಲ ಹೊಡಿತಾರೆ. ಕತ್ತಿಗಳು ಇಷ್ಟಿಷ್ಟು ಲಾಂಗ್ಗಳು ಮಾಡಿಟ್ಕೊಂಡಿರ್ತಾರಲ್ಲ, ಹೊಡಿತಾರೆ ಎಲ್ಲ. ಅದರಲ್ಲಿ ನಮ್ಮ ಮಾವ ಹೆಂಗೆ ತಪ್ಪಿಸ್ಕೊಂಡ್ರು ಅಂತಂದ್ರೆ, ಹಂಗೆ ಬಿತ್ತು ಮಲಗಿ ಕೊನೆ ಲೆಫ್ಟ್ ಎಕ್ಸ್ಟ್ರೀಮ್ ಬಂದು ಕಟ್ ಮಾಡಿ ತಗೊಂಡ್ಬಂದ್ಬಿಡ್ತಾರೆ. ಕಾರ್ನ ತಗೊಂಡ್ಬಂದ್ಬಿಡ್ತಾರೆ. ಪೇಷಂಟ್ ಅವ್ರಿಗೆ ಕಿಡ್ನಿ ಕ್ಯಾನ್ಸರ್ ಇರ್ತೈತೆ, ಗೊತ್ತಿರಕ್ಕಿಲ್ಲ ನಮಗೆ ಅದು ಗೊತ್ತಿಲ್ಲ. ಆ ಸಾಲದಲ್ಲಿ ಅವ್ರಿಗೆ ಕಿಡ್ನಿ ಕ್ಯಾನ್ಸರ್ ಇದೆ, ಪೈನ್ ಸಿಕ್ಕಾಪಟ್ಟೆ ಬರ್ತಾ ಇದೆ, ಅದರಲ್ಲೂ ಇಷ್ಟು ಮಾಡ್ತಾವ್ರೆ ಅವರು. ಕೊನೆಗೆ ಏನಾಗೋಯ್ತು, ಕಾರ್ನ ಬಂದು ಕಟ್ ಮಾಡಿ ಎತ್ಕೊಂಡ್ ಬಂದ್ಬಿಟ್ರು. ಬಂದಿದ ತಕ್ಷಣ ಮನೆಯೊಳಗೆ ಡಬಲ್ ಬ್ಯಾರಲ್ ಗನ್ ಇತ್ತು. ನಮ್ಗೆ ಹೇಳ್ಬಿಡ್ತಾರೆ ಹಿಂಗೆ ಅಂದ್ಬಿಟ್ಟು. ಸಡನ್ ಆಗಿ ನಾನೇನ್ ಮಾಡ್ತೀನಿ, DCP ಶ್ರೀನಿವಾಸಲ್ಗೆ ಫೋನ್ ಮಾಡ್ತೀನಿ ರಾತ್ರಿ 2 ಗಂಟೆ ಒಳಗಡೆ. ಅವ್ರು ಒಂದೇ ಫೋನ್ ಕಾಲ್ ರೀ, ಒಂದೇ ಸಾರಿ ರಿಂಗ್ ಆಗೋದು, 2ನೇ ಸಾರಿ ರಿಂಗ್ ಆಗಲ್ಲ, ಒಂದ್ ಸಾರಿ ಟ್ರಿನ್ ಅಂತ DCP ಏನು ಅಂತಾರೆ, ಸರ್ ಬೆಳಿಗ್ಗೆ ಹೇಳ್ದೆ ತಮ್ಗೆ ಇವಾಗ ಹಿಂಗ್ ಆಗೋಗ್ಬಿಡ್ತು ಸರ್. ಬೆಂಗಳೂರಿನಲ್ಲಿರೋ ACPಗಳನ್ನ 4 ಜನನ ರಾತ್ರಿ 2 ಗಂಟೆ ಒಳಗೆ ನಟರಾಜ್ ಮನೆ ಹತ್ರ ಕಳಿಸ್ತಾರೆ. ಇವನು ಎಸ್ಕೇಪ್ ಆಗಿ ಹೋಗಿರೋದೇ ಅವ್ರ ಮನೆ ಹತ್ರ. ನನ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ, ನೀವೇ ಹೇಳಿ, ಯಾವ ಇಂಟ್ಯೂಷನ್ ಇರಬೇಕು? ಬಂದು ಹೇಳಿದ ತಕ್ಷಣನೇ ನಾನು ನಮ್ಮ ಮಾವರು ಎಲ್ಲಾರನ್ನು ಬಿಟ್ಬಿಟ್ಟು ಒಬ್ಬ ಹುಡುಗನ ಹಿಂದ್ಗಡೆ ಕುಂಡ್ರಿಸ್ಕೊಂಡು ಡಬಲ್ ಬ್ಯಾರಲ್ ಗನ್ ಎತ್ಕೊಂಡು, ನಮ್ಮ ಮಾವರ್ದು ಡಬಲ್ ಬ್ಯಾರಲ್ ಗನ್ನು, ಅದನ್ನೇ ನಾನೇ ಎತ್ಕೊಂಡು ನಮ್ಮ ಮಾವರನ್ನು ಕೇರ್ ಮಾಡಿದಿಲ್ಲ. ಮೋಟರ್ ಬೈಕ್ ನಲ್ಲಿ ಮಲ್ಲೇಶ್ವರದಲ್ಲಿ ಮಾರ್ಗೋಸಾ ರೋಡ್ ನಲ್ಲಿ ಅವ್ನ ಮನೆ, ಅಲ್ಲಿ ಹೋಗ್ಬಿಡ್ತೀನಿ. ಹೋಗಿ ಶೂಟ್ ಮಾಡಕ್ ಬಿಡ್ಬೇಕು ಅಂತ ಎಲ್ಲಾ ಮಾಡ್ತೀನಿ. ಹೋಗಿದ ತಕ್ಷಣನೇ 4 ಜನ ACPಗಳು ಬಂದು ಅಡ್ಡಾಕ್ಬಿಡ್ತಾರ್ರಿ. ಅವ್ನ ಮನೆ ಹತ್ರ 4 ಜೀಪ್ ಐತೆ, 4 ACPಗಳವ್ರೆ. ಬೆಂಗಳೂರಿನಲ್ಲಿ 4 ACPಗಳು ಇದ್ದಿದ್ದ ಆ ಕಾಲಕ್ಕೆ. ಸೌತ್ ಝೋನ್, ನಾರ್ತ್ ಝೋನ್, ಈಸ್ಟ್ ಝೋನ್, ವೆಸ್ಟ್ ಝೋನ್ ಅಂತ 4 ಜನ ACPಗಳಲ್ಲಿ ಇರ್ತಾರೆ ಅವ್ನ ಮನೆ ಹತ್ರ. ಇವನು ಅವ್ರ ಮನೆಯೊಳಗೆ ಹೋಗಿ ಬಚ್ಚಿಟ್ಕೊಂಡ್ಬಿಡೋಣ. ನನ್ಗೆ ಹೆಂಗ್ ಗೊತ್ತಾಗುತ್ತೆ ಈ ಕಡೆ ಇಲ್ಲಿ ಹೊಡೆದಿರೋದು ಇಲ್ಲಿ ಮಿನರ್ವಾ ಟಾಕೀಸ್ ಹತ್ರ, ಹೋಗಿರೋದು ಅಲ್ಲಿಗೆ ಅಂತ? ನಾನು ಹೋಗ್ತೀನಿ ಅಂದ್ರೆ ನೀವು ಯೋಚನೆ ಮಾಡಿ. ಸಮ್ ಇಂಟ್ಯೂಷನ್. ಇಲ್ಲೇ ಹೋಗಿರ್ತಾನೆ, ನನ್ನ ಹತ್ರ ಹೋದ್ರೆ ಬೇಡಿ ಗೋಪಿ ದಯವಿಟ್ಟು ಹೋಗ್ಬಿಡಿ, ನೀವು ನಮಗೆ ಗೊತ್ತು, ಹೋಗಿ ನಾನು ಹಿಡ್ದಾಕ್ತೀವಿ, ಹೋಗಿ ನೀವು ಹೋಗ್ಬಿಡಿ, ನೀವು ಇಲ್ಲಿಂದ ಹೋಗ್ಬಿಡಿ. ನಮ್ಮ ಅವ್ರಿಗ ಕೋಪ ದೂರ್ವಾಸಮುನಿ ಅಂತ ಹೇಳಿದ್ದೆ, ಅವ್ರಿಗೆ ಕೋಪ ತಡೆಯೋಕೆ ಆಗಕ್ಕಿಲ್ಲ. ಯಾಕೋ ನೀನು ಒಬ್ಬನೇ ಹೋಗ್ತೀಯ, ನೀವು ಬೇಜಾನ್ ಬೈದ್ರು ಅಲ್ಲಿ ಎಲ್ಲಾರು ಎದುರುಗಡೆನೆ. ಕೊಡ ಇಲ್ಲಿ ಗನ್ನು ಅಂತ ಹೇಳ್ಬಿಟ್ಟು ಗನ್ ತಗೊಂಡು ನಡೀರಿ ಅಂತ ಹೇಳಿ ರಾತ್ರಿ ಮನೆಗೆ ಬಂದ್ವಿ. ಆದ್ರೆ ಬೆಳಿಗ್ಗೆ ಅವನು ಹಿಂದ್ಗಡೆ ಬಾಗಿಲನ್ನೆಲ್ಲ ಎಲ್ಲ ಕಳಿಸ್ಬಿಟ್ಟ. ಅವನು ಫುಲ್ ಪೊಲೀಸ್ ರಾತ್ರಿ ಎಲ್ಲ ಅಲ್ಲೇ ಎಸ್ಕೇಪ್ ಮಾಡಿಸ್ಬಿಟ್ಟ. ಇದಕ್ಕಿನ್ನ ಜಾಸ್ತಿ ನಡೆದಿದೆ, ಗೊತ್ತಾಯ್ತರ? ಆವತ್ತೇನಾದ್ರೂ ನಮ್ಮ ಮಾವ ಆ ಇದರಲ್ಲಿ ತೀರೋಗ್ಬಿಟ್ಟಿದ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ನನ್ನಿಂದ ಅನ್ಯಾಯವಾಗಿ ಅವ್ರು ತೀರೋಗ್ಬಿಟ್ರಲ್ಲ ಅಂತ ಕೊರ್ಗಿ ಸತ್ತೋಗ್ಬಿಡ್ತಾ ಇದ್ದೆ ನಾನು. ನನ್ನಿಂದ ಲೋಕಾಪವಾದನು ಬಂದ್ಬಿಡೋದು. ನೋಡಪ್ಪ ಅಂತ ಅವ್ರಿಗೆ ಕ್ಯಾನ್ಸರ್ ಇರೋದು ಗೊತ್ತಿಲ್ಲ ಯಾರಿಗೂ, ನಮಗೂ ಗೊತ್ತಿಲ್ಲ. ಇದಾಗಿ ಸ್ವಲ್ಪ ದಿವಸಕ್ಕೆ ಅವ್ರಿಗೇನಾಯ್ತು, ತಗೊಂಡೋಗಿ ಓಲ್ಡ್ ರಿಸರ್ವ್ ಬ್ಯಾಂಕ್ ಬಂದು ರಿಚ್ಮಂಡ್ ಸರ್ಕಲ್ ಇಂದ ಮುಂದ್ಗಡೆ ಇತ್ತು, ಅಲ್ಲಿ ಬಿಷಪ್ ಕಾಟನ್ಸ್ ಗರ್ಲ್ಸ್ ಸ್ಕೂಲ್ ಎದುರುಗಡೆ ಇತ್ತು. ಓಲ್ಡ್ ರಿಸರ್ವ್ ಬ್ಯಾಂಕ್ ಕಲ್ ಬಿಲ್ಡಿಂಗ್ ಇವತ್ತು ಐತೆ, ಅದ್ರ ಎದುರುಗಡೆ ಭಕ್ತಾರಾಮ್ ನರ್ಸಿಂಗ್ ಹೋಮ್ ಅಂತ ಇತ್ತು. ಅಲ್ಲೇ ತಗೊಂಡೋದ್ವಿ. ಯಾಕೆ ಇಷ್ಟೊಂದು ಪೇನ್ ಬರ್ತಾ ಇದೆಯಲ್ಲ ಇವ್ರಿಗೆ ಅಂತ ತಗೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಆ ಕಾಲದಲ್ಲಿ CT ಸ್ಕ್ಯಾನಿಂಗ್ ಎಲ್ಲ ಇರಲಿಲ್ಲ. ಎಕ್ಸಸೈಸ್ ಇದೆಲ್ಲ ಮಾಡಿದಾಗ ಅವ್ರಿಗೆ ಏನೋ ಕ್ಯಾನ್ಸರ್ ಇದೆ, ಕಿಡ್ನಿ ಕ್ಯಾನ್ಸರ್ ಏನೋ ಆಗಿರ್ಬೇಕು, ಅದನ್ನ ಆಪರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ಅಂತ ಅಮೆರಿಕಾದಿಂದ ಬಂದಿದ್ರು. ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಚೀಫ್ ಅವರು ಆಮೇಲೆ ಇನ್ನೊಬ್ರು ಅಲ್ಲೇ ಪ್ರೊಫೆಸರ್ ಆಗಿದ್ರಂತೆ. ಅವ್ರು ಇಬ್ಬರು ಕೈನಲ್ಲಿ ಕರ್ಕೊಂಡ್ಬಂದು ಅಲ್ಲಿ ಆಪರೇಷನ್ ಮಾಡಿಸಿದ್ವಿ. ಸಕ್ಸಸ್ ಆಗಲಿಲ್ಲ. ಇದು ಬಂದು ಆರ್ಟಿಲರಿ ವೇನ್ಗೆ ಕಿಡ್ನಿ ಟಚ್ ಆಗೋಗ್ಬಿಟ್ಟು ಸ್ಪಿನ್ ಪಂಕ್ಚರ್ ಆದ್ರೂ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆಪರೇಷನ್ ಮಾಡಿ ಹಂಗೆ ಹೊಲ್ದ್ಬಿಟ್ರು ಅಕ್ಟೋಬರ್ ತಿಂಗಳಿನಲ್ಲಿ. ಅಕ್ಟೋಬರ್ ಇಂದ ಜನವರಿ 25ನೇ ತಾರೀಕುವರೆಗೂ, ನನಗೆ ಕೋರ್ಟ್ನಲ್ಲಿ ಅಟ್ಯಾಕ್ ಮಾಡೋವರೆಗೂ, ಜನವರಿ 25ರವರೆಗೂ ನಾನು ನಮ್ಮ ಮಾವರಿಗೆ ಕಾವಲು ಕಾಯ್ತಾ ಇದ್ದೆ. ರಾತ್ರಿ ಹಗಲು ನೋಡ್ಕೋಬೇಕು. ಡಬಲ್ ಬ್ಯಾರಲ್ ಗನ್ ತಗೊಂಡೋಗಿ ಅಲ್ಲಿ ಇಟ್ಕೊಂತಾ ಇದ್ದೆ, ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂತಾ ಇದ್ದೆ. ಎಲ್ಲರಿಗೂ ಗೊತ್ತು ಅಲ್ಲಿರೋರ್ಗು ಇವ್ರ ಲೈಫ್ ಡೇಂಜರ್ ಇದೆ ಅಂತ. ಹೋಗೋವಾಗ ಗನ್ ಎತ್ಕೊಂಡು ಹೋಗ್ತಾ ಇದ್ದೆ. ಒಬ್ಬ ಹುಡುಗನ ಹಿಂದಗಡೆ ಕುಂಡಿಸ್ಕೊಂಡು ಬರೋವಾಗ ಗನ್ ಎತ್ಕೊಂಡ್ ಬರ್ತಾ ಇದ್ದೆ. ನನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ಇವ್ನು ರಾತ್ರಿ 9 ಗಂಟೆಗೆ ಹೋಗ್ತಾನೆ, 10 ಗಂಟೆಗೆ ಹೋಗ್ತಾನೆ. ಹಾಸ್ಪಿಟಲ್ ನಮ್ಮ ಮಾವ ಅಡ್ಮಿಟ್ ಆಗಿರೋದು ಗೊತ್ತು. ನನ್ನ ಫಾಲೋ ಮಾಡಿದ್ರು ಭಯ. ಅವ್ರಿಗೆ ಕಟ್ ಮಾಡಿ ನೋಡಿದ್ರು. ಕೊನೆಗೆ ಅವ್ರಿಗೂ ಭಯ ಬಂದ್ಬಿಡ್ತು. ಡಾಕ್ಟರ್ಗೆ ಗೋಪಿ ಅವ್ರನ್ನ ಕರ್ಸ್ಬಿಡಿ ಓಟಿಗೆ, ನಾವು ಅವ್ರ ಕೈನಲ್ಲಿ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ ಅಂತ ಏನ್ ಮಾಡ್ಬಿಟ್ರು, ಕರ್ಸಿದ್ರು. ಅವ್ರು ನಮ್ಮ ಚಿಕ್ಕಪ್ಪರು ಒಬ್ರು ಡಾಕ್ಟರ್ ಇದ್ರು. ಇಲ್ಲ ನಾನು ಹೇಳ್ತೀನಿ ಬಿಡಿ, ನಾನು ಗೋಪಿ ಅವ್ರನ್ನ ಹೇಳ್ತೀನಿ ಅಂತ ಹೇಳಿ ಹಂಗೆ ಹೊಲ್ದ್ಬಿಟ್ರು. ಕೊನೆಗೆ ಅವರು ಅಕ್ಟೋಬರ್ ಇಂದ ಜನವರಿವರೆಗೂ ಹಾಸ್ಪಿಟಲ್ ಇದ್ರು. ಅಷ್ಟು ತಿಂಗಳು ನಾನು ಹಾಸ್ಪಿಟಲ್ ಅಲ್ಲಿ ಗನ್ ಎತ್ಕೊಂಡು ಹೋಗೋದು ಮಾಡೋದು ಕಾವಲು ಕಾಯ್ತಾನೆ ಇದ್ದೆ. ಅಲ್ಲಿ ಅಟ್ಯಾಕ್ ಮಾಡಕ್ ಆಗ್ಲಿಲ್ಲ. ಗನ್ ಅಂದ್ರೆ ಭಯ ಎಲ್ಲರಿಗೂ. ಅವ್ರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರು. ಜನವರಿ 25ನೇ ತಾರೀಕು ನನಗೆ ಕೋರ್ಟ್ನಲ್ಲಿ ಅಟ್ಯಾಕ್ ಮಾಡಿಬಿಟ್ರು. ಕ್ಯಾನ್ಸರ್ ಕ್ಯೂರ್ ಆಗದೆ ಇದ್ದಿದ್ದಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಕೊಯ್ದಿದ್ರು. ಇದು ಕೂಡಲೇ ಇಲ್ಲ, ಅದು ಹುಣ್ಣು ಕೀವು ಪಸ್ಸು ಟ್ರೀಟ್ಮೆಂಟ್ನಲ್ಲೇ ಇದ್ರು. ಎಷ್ಟು ತಿಂಗಳಾನ್ಗಟ್ಲೆ ಅಲ್ಲಿ ಇಡೋಕ್ಕಾಗ್ತೈತೆ, ಎಷ್ಟು ಲಕ್ಷಗಳು ಬೇಕಾಗ್ತೈತೆ. ಸರಿ, ಅಲ್ಲಿಂದ ಹಾಸ್ಪಿಟ್ಲಿಂದ ಮನೆಗೆ ಬಂದರು. ಮನೆಯೊಳಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅವ್ರ ಕೈನಲ್ಲಿ ಆವತ್ತಾಗೋಯ್ತು. ಆಪರೇಷನ್ ಆದಮೇಲೆ ಅವ್ರು ತಿರ್ಗಾ ಮನುಷ್ಯ ಆಗಿಲ್ಲ, ಮನೆಯೊಳಗೆ ಇದ್ರು. ನನಗೆ ಜನವರಿ 25ನೇ ತಾರೀಕು ಏಟ್ ಬಿತ್ತು. ಅವರು ಮಾರ್ಚ್ 21ನೇ ತಾರೀಕು ತೀರೋಗ್ಬಿಟ್ರು.
2 ತಿಂಗಳಲ್ಲಿ ತಿರೋಗ್ಬಿಟ್ರು. ಈಗ ಇದಕ್ಕೆ ಬದಲು ಹಲವಾರು ಬಾರಿ ನನ್ನ ಮೇಲೆ ಅಟ್ಯಾಕ್ ಆಗಕ್ಕೆ ಆಗಿದೆ. ನಾನು ಮ್ಯಾಜಿಸ್ಟ್ರೇಟ್ ಹೇಳಿದ್ರು ಕೇಳ್ತಾ ಇರಲಿಲ್ಲ, ಯಾರು ಹೇಳಿದ್ರು ಕೇಳಕ್ಕಿಲ್ಲ. ನಾನು ಜಯರಾಜು ಆ ಹಾಸ್ಪಿಟ್ಲಿಂದ ಬಂದಿದ್ದಾನೆ, ನಮ್ಮ ಹುಡುಗರಿಗೆ ಅಟ್ಯಾಕಿಂಗ್ ನಡೀತಾನೆ ಇದೆ, ಬೇಕಾದಷ್ಟು ಅಟ್ಯಾಕಿಂಗ್ ನಡೆದಿದೆ, ನನ್ನ ಮೇಲೂ ಬೇಕಾದಷ್ಟು ಸಾರಿ ಅಟ್ಯಾಕಿಂಗ್ ನಡೆದಿದೆ, ಬೇಕಾದಷ್ಟು ಸಾರಿ. ಆದರೆ ನನ್ನ ರೀಚ್ ಮಾಡೋಕ್ಕಾಗಿಲ್ಲ ಅವರಷ್ಟೇ. ಒಂದು ಸಾರಿ ರೀಚ್ ಮಾಡೋಕ್ಕಾಗಿಲ್ಲ. ಇಷ್ಟು ಅಟ್ಯಾಕ್ ಮಾಡೋಕ್ಕೆ ನನಗೆ ಟ್ರೈ ಮಾಡ್ತಾನೆ ಇದ್ದಾರೆ, ಅವರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರ ಕೈನಲ್ಲಿ ಆಗ್ತಾ ಇಲ್ಲ. ಆದ್ರೂ ಹೋಗ್ತಾ ಇದ್ದೀನಿ. ನಾವು ಇದನ್ನೆಲ್ಲ ಟೈಪ್ ಮಾಡಿಸ್ಬೇಕಾಗಿತ್ತು. ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡೋದಕ್ಕೆ ಟೈಪ್ ಮಾಡಿಸ್ಬೇಕು. ಟೈಪ್ ಮಾಡಿಸ್ಬೇಕಾದ್ರೆ ಅವಾಗ ತಾಲೂಕು ಆಫೀಸ್ನಲ್ಲಿ ಬರೀ ಸಣ್ಣ ಸಣ್ಣ ಬಿಲ್ಡಿಂಗ್ಗಳು ಇತ್ತು, ಇವಾಗೆಲ್ಲ ದೊಡ್ಡ ಬಿಲ್ಡಿಂಗ್ಗಳಾಗ್ಬಿಟ್ಟಿದೆ. ಟೈಪಿಸ್ಟ್ಗಳಿಗೆ ಹೋಗಿ ಅಲ್ಲಿ ಟೈಪ್ ಮಾಡಿಸ್ತಾ ಇರ್ತೀವಿ, ಅವ್ನಿಗೆ ಇನ್ಫಾರ್ಮೇಷನ್ ಹೋಗ್ತೈತೆ, ಗೋಪಿಯವ್ರಲ್ಲಿ ಟೈಪ್ ಮಾಡಿಸ್ತಾ ಇದ್ದಾನೆ ಅಂತ ಫುಲ್ಲು ಮಚ್ಚುಗಳು ಸಮೇತ ಬರ್ತಾನೆ, ಕಾರ್ ತುಂಬ ಎತ್ಕೊಂಡು ಬರ್ತಾನೆ. ನಾನು ಒಬ್ಬನೇ ಇರ್ತೀನಿ, ನನ್ನ ಹುಡುಗ ಒಬ್ಬ ಇರ್ತಾನೆ, ಟೈಪ್ ಮಾಡಿಸ್ತಾ ಇರ್ತೀನಿ. ನನ್ನ ಹುಡುಗ ಒಬ್ಬ ನೋಡ್ತಾನೆ, ಕಾರ್ ಬಂದಿದೆ, ಅವರೇನು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಬೇಕು, ಗೋಪಿಗೆ ಮುಂದೆ ಹೋದ್ರೆ ಅಟ್ಯಾಕ್ ಮಾಡೋಕೆ ಆಗಕ್ಕಿಲ್ಲ, ನಾವು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಬೇಕು, ಅವ್ರನ್ನ ಹೆಂಗಾದ್ರೂ ಮಾಡಬೇಕು ಅವ್ರಿಗೆ ಅಂತ ಮಾಡ್ತಾರೆ. ಮಾಡಿದಾಗ ಏನು ಮಾಡ್ತಾರೆ, ಯಾವಾಗ ಟೈಪ್ ಮಾಡಿಸ್ತಾ ಇರೋನು, ಅಣ್ಣ ಜಯರಾಜು ಕಾರ್ನಲ್ಲಿ ಅಲ್ಲಿ ನಿಂತಿದ್ದಾನೆ ಅಂದಿದ ತಕ್ಷಣ ಇಲ್ಲಿಂದ ನಿಂತ್ಕೊಂಡ್ಬಿಡ್ತೀನಿ, ರೆಡಿಯಾಗಿ ನಿಂತಿರ್ತೀನಿ. ನನ್ನ ಹತ್ರ ಒಂದು ರಿವಾಲ್ವರ್ ಇಟ್ಕೊಂಡಿರ್ತಾ ಇದ್ದೆ ಯಾವಾಗಲೂ. ನಾನು ಯಾವಾಗಲೂ ರಿವಾಲ್ವರ್ ಇಡ್ತಾ ಇದ್ದೆ, ಬೇರೆ ಇದ್ರಲ್ಲಿ ತಗೊಂಡಿದ್ದೆ. ನಾನು ರಿವಾಲ್ವರ್ ಇಟ್ಟಿದ್ದೆ, ನಾನು ಸೇಫರ್ ಸೈಡ್ಗೆ ಇರಬೇಕಲ್ಲ. ನಾನು ಹೇಳ್ತಾ ಇದ್ದೆ, ನನಗೆ ಈ ಸಾರಿ ಅಟ್ಯಾಕ್ ಮಾಡಿದ್ರು ಅಂದ್ರೆ ಜಯರಾಜು ಮುಗಿಸ್ಬಿಡ್ತಾರೆ, ಅದಕ್ಕೆ ನಾನು ಸಾಯಕ್ ಮೊದಲು 6 ಜನನ ಸಾಯಿಸ್ಬಿಟ್ಟು ಸಾಯ್ಬೇಕು ಅಂತ ನಾನು ಸಾಯಕ್ ಮೊದಲು 6 ಜನನ ಸಾಯಿಸ್ತೀನಿ. ನನ್ನ ಬಲದ ಬಗ್ಗೆ ಇಡೀ ತಿಂಗಳ ಪೇಟೆಯೊಳಗೆ ಯಾರನ್ನಾರು ಕೇಳ್ಕೊಳ್ರಿ, ನೋಡಕ್ ನಾನು ಇಷ್ಟಿರ್ಬೋದು, 5 ಫೀಟ್ ಇರ್ಬೋದು ಅಷ್ಟೇನೆ. ಫೈಟಿಂಗ್ ಅನ್ನೋದು ಒಂದೊಂದು ಆರ್ಟ್ ಅದು ನನಗೆ. ಅದರಿಂದ ನಾನೇನು ಮಾಡಿದೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡೆ. ಅಲ್ಲಿ ಒಬ್ರು ಕಾಂಗ್ರೆಸ್ ಲೀಡರ್ ಬಂದ್ರು. ನಮ್ಮ ಹುಡುಗ ಏನ್ ಮಾಡಿದಾನೆ, ಕಾರಲ್ಲಿ ನಿಂತಿದೆ, ಕಾಂಗ್ರೆಸ್ ಲೀಡರ್ ಬಂದಲ್ಲ ಅಂತ ಅವ್ರು ಸ್ಕೂಟರಲ್ಲಿ ಹೋಗ್ತಾ ಇದ್ದಾನೆ ಅಂತ ಇವನು ಓಡಿದ್ದಾನೆ. ಇವನು ಓಡೋದನ್ನ ಅವ್ರು ನೋಡಿದ್ರಲ್ಲ, ಓ ಗೋಪಿದ್ ಗ್ಯಾಂಗ್ ಇಲ್ಲೆಲ್ಲೋ ಐತೆ ಅಂತ ಹೇಳ್ಬಿಟ್ಟು ಕಾರ್ ಎಸ್ಕೇಪ್. ಅದು ಅವನು ಓಡಿರೋದು, ಇವ್ರೇನ್ ತಿಳ್ಕೊಂಡ್ಬಿಟ್ರು, ಅಲ್ಲಿ ಹುಡುಗರನ್ನ ಕರ್ಕೊಂಡ್ ಬರಕ್ ಹೋಗ್ತಾ ಇದ್ದಾನೆ. ಜಯರಾಜು ತಿಳ್ಕೊಂಡು ಕಾರೆಲ್ಲ ಫುಲ್ ಎಸ್ಕೇಪ್ ಆಗ್ಬಿಟ್ರು. ಇನ್ನ ಒಂದ್ಸರಿ ನಾನು ಬ್ಲೂ ಬೆಲ್ ಅಂತ ಇದೆ, ಅಲ್ಲಿ ನಾನು ದ್ರಾಕ್ಷಿನ ವೈನ್ಗೆ ಕೊಡೋಣ ಅಂತ ಹೋಗಿದ್ದೆ. ದ್ರಾಕ್ಷಿ ಹಣ್ಣು ಬಂದಿತ್ತು, ಅಲ್ಲಿ ಕೊಡೋಣ ಅಂತ ಹೋಗ್ಬೇಕು. ನನಗೆ ಸಿದ್ದಾಪುರದಲ್ಲಿ ಇವನಿದ್ದಾನೆ ಅಂತ ಗೊತ್ತಿಲ್ಲ. ಇವನ ಮನೆ ಲಕ್ಸಂದ್ರದಲ್ಲಿ ಇದ್ದಿದ್ದು, ಮೊದಲಿದ್ದು ಇವನಿದ್ದು ಲಕ್ಸಂದ್ರದಲ್ಲಿ ಯಾವಾಗಿದ್ದ, ಇಲ್ಲಿ ಗರಿಬೇಡ ಆಫೀಸ್ ಎಲ್ಲ ಹಿಂಗೆಲ್ಲ ಇರಬೇಕಾದ್ರೂ ಕೂಡ ಇವನು ನನಗೆ ಶತ್ರು ಅಲ್ಲ. ಇವನು ಒಂದ್ಸಾರಿ ಮೆಜೆಸ್ಟಿಕ್ ಸರ್ಕಲ್ನಲ್ಲಿ ಹಿಂದ್ಗಡೆಯಿಂದಾನೆ ತಗೊಂಬಂದು ಟ್ಯಾಕ್ಸಿಗೆ ಗುದ್ದಿ ಟ್ಯಾಕ್ಸಿಯಿಂದ ಮೇಲೆ ಎತ್ತಿ ಬಿಸಾಕಿ ಇವನಿಗೆ ಕಾಲ್ ಫ್ರಾಕ್ಚರ್ ಆಗ್ಬಿಟ್ಟಿತ್ತು ಜಯರಾಜ್ಗೆ. ಇದೆಲ್ಲ ನಮಗೂ ಅವ್ರಿಗೂ ಗಲಾಟೆ ಆಗೋಕೆ ಒಂದು ವರ್ಷಕ್ಕೆ ಮೊದಲು. ಆವತ್ತಿನ ದಿವಸ ನಾನು ಒಂದು ಒಳಗಡೆ ಇದ್ದ, ಇವನು ಲಕ್ಸಂದ್ರದಲ್ಲಿ ಬಾಡಿಗೆಗಿದ್ದ. ಹೋಗಿದ್ದೀನಿ, ಅವನ್ನ ನೋಡಕ್ ಹೋಗಿದ್ದೀನಿ ಆ ಕಾಲಕ್ಕೆ. ಆದರೆ ಅವ್ನು ನನಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಇದೆ ಬಿಡಿ, ಯಾರ ಕೈನಲ್ಲೂ ಆಗೋಲ್ಲ ಬಿಡಿ. ಅವ್ನು ಮಾಡಿರೋ ಹಿಸ್ಟ್ರಿ ಆಮೇಲೆ ಹೇಳ್ತಾ ಇರ್ತೀನಿ ಸ್ಟೋರಿಗಳು. ಅದಾಗೋದಕ್ಕಿಂತ ಮೊದಲು ಇನ್ನೊಂದು ಇನ್ಸಿಡೆಂಟ್ ನಡೀತು ಸಿದ್ದಾಪುರದ ಮೇಲೆ. ಅವ್ನು ಇಲ್ಲಿರೋದು ಗೊತ್ತಿಲ್ಲ ನನಗೆ. ನಾನು ಅಲ್ಲಿ ವೈನ್ ಸ್ಟೋರ್ ಇತ್ತು, ಬನ್ನೇರಘಟ್ಟ ರೋಡ್ಗೆ ಹೋಗೋ ಕಡೆ ಇದೆ, ಅಲ್ಲಿ ಹೋಗೋದಕ್ಕೆ ನಮ್ಮ ಮಾವನ ಮಗ ಸ್ಕೂಟ್ರ್ ಓಡಿಸ್ತಾ ಇದ್ದ. ನಾನು ಯಾಕೆ ಕುಂತ್ಕೊಂಡೆ ನನಗೆ ಗೊತ್ತಿಲ್ಲ, ಹೆಂಗಸರು ಕುಂತ್ಕೊಂಡಂಗೆ ಒಂದು ಸೈಡ್ಗೆ ಕುಂತ್ಕೊಂಡಿದ್ದೆ. ಬೆಳಿಗ್ಗೆ ಬಾಪ ಹೋಗ್ಬಿಟ್ಟು ಬಂದ್ಬಿಡೋಣ ಯಾಕೆ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ ಹೋದ್ವಿ. ನಾವು ಹೋದಾಗ ನೋಡ್ಬಿಟ್ಟವ್ರು ಇವರು, ಗೋಪಿ ಈ ಕಡೆ ಹೋದ ಅಂದಿದ ತಕ್ಷಣ ಇದೇ ರಸ್ತೆಗೆ ವಾಪಸ್ ಬರ್ತಾರೆ ಅಂತ ಫುಲ್ ಕಾದ್ಬಿಟ್ಟವ್ರೆ. ಜಯರಾಜು ಗ್ಯಾಂಗ್ನವ್ರು ಎಲ್ಲ ಮಚ್ಚುಗಳು ಇಟ್ಕೊಂಡು ಕಾದ್ಬಿಟ್ಟವ್ರೆ. ನಮ್ಮ ಬಾಮೈದ ಬಂದ, ಅವನಿಗೆ ಧೈರ್ಯ ಸಾಲದು ಯಾವತ್ತೂ. ಅವ್ರಿಂಥ ಗಲಾಟೆಗಳೆಲ್ಲ ಮಾಡಿದವರಲ್ಲ ಏನು ಫುಲ್ ರೋಡ್ ಏನೇನೆ ಸಿದ್ದಾಪುರಕ್ಕೆ ಹೋಗ್ತೀವಲ್ಲ, ಟರ್ನಿಂಗ್ ಆ ಕ್ರಾಸು, ಅಲ್ಲಿ ಅಡ್ಡ ಹಾಕ್ಬಿಟ್ರು, ನಿಲ್ಲಿಸ್ಬಿಟ್ಟ. ಇವನು ಸ್ಕೂಟರ್ ನಿಲ್ಲಿಸ್ಬಿಟ್ಟ, ಕಣ್ಣು ಮುಚ್ಚಿ ಕಣ್ತೆಗೆ ಅಷ್ಟಲ್ಲಿ ಹೊಡೆದ್ಬಿಟ್ರು. ನಾನು ಮಚ್ಚಿನಲ್ಲಿ ಹೊಡೆದ್ಬಿಟ್ರು ಕಾಲಿಗೆ. ಇದಕ್ಕೆ ಕಾಲಿಗೆ ಹೊಡೆದಿದ್ದು ಸ್ವಲ್ಪ ಹಿಂಗೆ ಸೈಡ್ ಹಿಂಗೆ ಹೋಗ್ಬಿಡ್ತು. ಒಬ್ಬ ಮಚ್ಚಿನಲ್ಲಿ ಹೊಡೆದ. ನಾನು ಹಿಂಗೆ ಕುಂತಿದ್ನಲ್ಲ, ಹಂಗೆ ದುಮ್ಕಿ ಬಿದ್ದಿದ್ದ ತೆರಕೆ ಜೋಪು ಕೈ ಹಾಕ್ದೆ ಅಷ್ಟೇ. ಕೈ ಹಾಕಿದ ತಕ್ಷಣ ಓಡೋಗ್ಬಿಟ್ರು, ಬಲ ಓಡೋಗ್ಬಿಟ್ರು ಎಲ್ಲರೂ. ರಿವಾಲ್ವರ್ ತೆಗೆದು ಬಿಡ್ತಾನೆ, ಶೂಟ್ ಮಾಡ್ಬಿಡ್ತಾನೆ ಅಂತ ಅದಕ್ಕೆ ಮೊದಲು ಹೊಡೆದಾಗ್ಬಿಡ್ಬೇಕಂತ ನೋಡಿದ್ರು. ಯಾವಾಗ ನಾನು ಕೆಳಗಡೆನೂ ಬೀಳ್ದಿರ ಅವ್ರು ಹೊಡೆದಾಗ್ಲೂ ಮುಗ್ಗುರಿಸಿ ಕೆಳಗಡೆ ನಿಂತ್ಕೊಂಡು ಹಂಗೆ ರಿವಾಲ್ವರ್ಗೆ ಸೊಂಟಕ್ಕೆ ಕೈ ಹಾಕದೆ ಓಡೋಗ್ಬಿಟ್ರು. ಆವತ್ತು ಎಸ್ಕೇಪ್ ಆಗ್ಬಿಟ್ರೆ. ಸ್ವಲ್ಪ ಏಟ್ ಬಿದ್ದುಬಿಟ್ಟಿತ್ತು, ಒಂದು ರಕ್ತನೂ ಬಂದಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಆದರೆ ವಿಟ್ನೆಸ್ಸೇ ಆಗಲಿಲ್ಲ, ಅದು ಹೋಗ್ಬಿಡ್ತು ಕೇಸ್. 72 ಕೇಸ್ ಇದ್ದಿದ್ದು ಅವನ ಮೇಲೆ ಆ ಕಾಲಕ್ಕೆ. ಯಾರು ಪೊಲೀಸ್ನವ್ರಿಗೆ ಹೊಡೆದಿರೋದೇ ಹೇಳಲಿಲ್ಲ ಅವರು. ಅಶೋಕ ಪಿಲ್ಲರ್ ಹತ್ರ ಹೊಡೆದಾಕಿದ್ರಲ್ಲ ಪೊಲೀಸ್ನವರು, ಅವರೇ ಬಂದು ವಿಟ್ನೆಸ್ ಹೇಳಲಿಲ್ಲ. ಆ ಥರ ಎದುರಿಸೋನು ಆತ. ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ಗೆ ಗೋರಖ್ಪುರಲ್ಲಿ ನೋಡ್ಬೋದು ಇದನ್ನು. ಅಷ್ಟು ಆಟ ಆಡಿದವನು ಅವನು, ಪೊಲೀಸ್ಗಾಗಲಿ ಇದು ಅಷ್ಟು ಆಟ ಆಡಿಸ್ಬಿಟ್ಟಿದ್ದ. ಅಂಥ ಕಾಲದಲ್ಲಿ ಎಂತೆಂಥ ಪೊಲೀಸ್ ಆಫೀಸರ್ಗಳಿದ್ರು. ಅವತ್ತು ಎಸ್ಕೇಪ್ ಆಗಿ ಬಂದೆ. ಅಲ್ಲೂ ಒಂದು ಬಾರೋ ಎತ್ತೋ ಗಾಡಿ. ಮೊದಲು ಎಲ್ಲ ಓಡಿದ ತಕ್ಷಣ ಬಾರೋ ಅಂತ ಹೇಳಿ ಬಂದು ಅವನು ಗಾಡಿ ಎತ್ಕೊಂಡು ಬಂದೆ. ಅವನ್ನೇನು ಮಾಡಲಿಲ್ಲ, ನನಗೆ ಅಟ್ಯಾಕ್ ಮಾಡಿದ್ರು. ಗಾಡಿ ಒಳಗೆ ಬಂದ್ಬಿಟ್ಟು ತಿರ್ಗಾ ಹೋಗಿ ವಿಲ್ಸರ್ಗೆ ಕಂಪ್ಲೇಂಟ್ ಕೊಟ್ಟು ಏನೂ ಆಗಲಿಲ್ಲ. ಅದು ಈ ಥರ ಅಟ್ಯಾಕ್ ಮಾಡಿರೋದು ಹಲವಾರು ಬಾರಿ ನನ್ನ ಮೇಲೆ. ಅದಾದಮೇಲೆ ನನಗೆ ಕೋರ್ಟ್ನಲ್ಲಿ ಅಟ್ಯಾಕ್ ಆಗೋದಕ್ಕಿಂತ ಮೊದಲು ನಡೆದಿರೋದು ಇದು. ಕೋರ್ಟ್ ಅಟ್ಯಾಕ್ಗೆ ಬಂದಿಲ್ಲ, ಮೊದಲು. ಅದಕ್ಕೆ ಮೊದಲು ಒಂದು ಸಾರಿ ಬಂದಿದ್ದಾರೆ, ನನ್ನ ಫಾಲೋ ಮಾಡಿದ್ದಾರೆ. ಕಾರುಗಳಲ್ಲಿ ಫುಲ್ಲು ಗ್ಯಾಂಗ್ ಸಮೇತ, ಮಚ್ಚುಗಳು ಕತ್ತಿಗಳು ಯಾವಾಗಲೂ ಸ್ಟಾಕು.
MG ರೋಡ್ನಲ್ಲಿ ಫಾಲ್ ಮಾಡಿದ್ದಾರೆ. ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಗೊತ್ತು ಅವ್ರಿಗೆ. ಆದರೆ ನನ್ನ ಗಾಡಿ ಹಿಡಿಯೋಕ್ಕಾಗಕ್ಕಿಲ್ಲ ಯಾರ ಕೈನಲ್ಲೂ. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಾನು ಓಡೋದೇ ಸ್ಪೀಡು. ಸಿಟಿ ಲಿಮಿಟ್ಸ್ನೆಲ್ಲ 80-100 ನಂದು. ಸಬ್ ಇನ್ಸ್ಪೆಕ್ಟರ್ ಹಲ್ಸೂರ್ಘಾಟ್ನಲ್ಲಿ ಟ್ರಾಫಿಕ್ನಲ್ಲಿ 6.5 ಅಡಿ ಹೈಟು. ಅವ್ರ ಕೈನಲ್ಲೇ ನನ್ನ ಹಿಡಿಯೋಕ್ಕಾಗಲಿಲ್ಲ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಎಷ್ಟೋ ಸಾರಿ ನನ್ನ ಚೇಸ್ ಮಾಡಿರೋದು ಅವರು. ಗಾಡಿ ಓಡಿಸೋದನ್ನ ನನ್ನ ಬಂದು ಹಿಡಿದು ಬಿಡಬೇಕು ಬುಲೆಟ್ನಲ್ಲಿ ಅಂತ ಬಂದಿರೋದು ಎಷ್ಟೋ ಸಾರಿ. ಟ್ರಾಫಿಕ್ ಇಲ್ಲ, ಇಡೀ ತಿಗಳರಪೇಟೆ ಒಳಗೆ ನಂದೊಂದು ಗಾಡಿ ಇಲ್ಲ. ಇವಾಗ ನನ್ನ ಮನೆ ಮುಂದೆ ನೋಡಿ 100 ಗಾಡಿ ಇದೆ. ಈ ನನ್ನ ಮನೆ ಮುಂದೆ ನಾವೇ ಹೋಗೋಕ್ಕಾಗಕ್ಕಿಲ್ಲ. ನನ್ನ ಮನೆ ಮುಂದೆ 100 ಗಾಡಿ ಇದೆ. ಆ ಕಾಲದಲ್ಲಿ ಗಾಡಿಗಳೇ ಇಲ್ಲ. ಎಷ್ಟು ಗಾಡಿ? 3800 ರೂಪಾಯಿ ನಾನು ಕೊಟ್ಟಿರೋದು ಜಾವಾ ಗಾಡಿಗೆ. 69ನೇ ಇಸ್ವಿ ಒಳಗಡೆ ಶೋರೂಮ್ ಗಾಡಿ. ಇವತ್ತು 3 ಲಕ್ಷ ಹೇಳ್ತಾನೆ. ಆವಾಗ ಟ್ರಾಫಿಕ್ ಕಮ್ಮಿ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲೇ ಹೋಗ್ತಾ ಇದ್ದೆ. ಇಲ್ಲಿಂದ ವಿಜಯ ಕಾಲೇಜ್ಗೆ ಹೋಗ್ತಾ ಇದ್ದೆ 4 ಕಿಲೋಮೀಟರ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ದೆ. ಸೈಕಲ್ ಬಂದು ಊಟ ಮಾಡ್ಕೊಂಡು ತಿರ್ಗಾ ಹೋಗ್ತಾ ಇದ್ದೆ. ತುಂಬಾ ಸೈಕಲ್ ಹಂಗೆ ಓಡಿಸ್ತಾ ಇದ್ದೆ ನಾನು. ಎಷ್ಟೋ ಸಾರಿ ಜಯರಾಜು ಬರ್ತಾ ಇದ್ದ ಕೋರ್ಟ್ಗೆ. ಜಯರಾಜು ಹಾಸ್ಪಿಟಲ್ ರಿಲೀಸ್ ಆದ ಮೆಸ್ಗೆ ಜಯರಾಜು ಬರ್ತಾ ಇದ್ದ. 50-60 ಜನ ಬರೋರು. ನನ್ನ ಜನ 30-40 ಜನ ನನ್ನ ಹುಡುಗರು ಇರೋರು. ನಾನು ಕೋರ್ಟ್ ಕರೆದಾಗ ನಾನು ಒಳಗಡೆ ಹೋಗ್ಬೇಕಾದ್ರೆ ರಿವಾಲ್ವರ್ನ ತೆಗೆದು ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ಅವನ್ನೆಲ್ಲ ನೋಡೋರು ಅವರೆಲ್ಲ. ಅವ್ರಿಗೆ ಅದೇ ಭಯ, ಶೂಟ್ ಮಾಡಕ್ ಬಿಡ್ತಾನೆ. ಅದಕ್ಕೆ ಅಟ್ಯಾಕ್ ಮಾಡಲಿಲ್ಲ. 5ನೇ ತಾರೀಕಿನ ದಿವಸ ಒಂದು ಇನ್ಸಿಡೆಂಟ್ ನಡೀತು. ಒಂದು ಇನ್ಸಿಡೆಂಟ್ ಏನು ನಡೀತು ಅಂತಂದ್ರೆ, ಒಬ್ಬ ಐ ವಿಟ್ನೆಸ್ ಬಂದ ವಿಟ್ನೆಸ್ ಹೇಳಕ್ಕೆ. ಆ ಹುಡುಗ ಐ ವಿಟ್ನೆಸ್ ಅವನೇ. ನಾನು ಜಯರಾಜನ ಹೊಡಿತಾ ಇರ್ಬೇಕಾದ್ರೆ ನೋಡಿದ್ದು. ಆ ವ್ಯಕ್ತಿ ಕೋರ್ಟ್ಗೆ ವಿಟ್ನೆಸ್ ಬಂದ. ಬಾಕ್ಸ್ನಲ್ಲಿ ಹಾಕಿದ್ದಾರೆ. ಅವನಿಗೆ ಎದುರಿಸಿ ಕರ್ಕೊಂಡ್ ಬಂದಿದ್ದಾರೆ. ನಾವೆಲ್ಲ ಇದ್ದೀವಿ. ಅವನು ಬಾಕ್ಸ್ನಲ್ಲಿ ಹಾಕಿದ್ರು. ಎಲ್ಲ ಕೇಳ್ತಾ ಇದ್ದಾರೆ. ಕೇಳ್ತಾ ಇರ್ಬೇಕಾದ್ರೆ ಆಚೆ ಕಡೆಯಿಂದ ಬಂದು ಕಿಟಕಿಯಿಂದ ಮುಚ್ಚಿ ತೋರಿಸ್ತಾ ಇದ್ದಾರೆ. ಯಾರಿಗೆ? ಅವನಿಗೆ. ಕರೆಕ್ಟಾಗಿ ಹೇಳಲಿಲ್ಲ, ನೀನು ಆಚೆ ಬಂದ ಕತ್ತಿಸ್ಬಿಡ್ತೀವಿ ಅಂತ ತೋರಿಸ್ತಾವ್ರೆ. ನಾನೇನು ಮಾಡಿದೆ? ಯುವರ್ ಆನರ್, ದೇ ಆರ್ ಥ್ರೆಟನಿಂಗ್ ದ ವಿಟ್ನೆಸ್ ವಿತ್ ಸೋರ್ಟ್ಸ್ ಅಂಡ್ ಸಿಕಲ್ಸ್ ಯುವರ್ ಆನರ್ ಅಂದೆ. ಕತ್ತಿ ಮಚ್ಚಿಬಿಟ್ಟು ತೋರಿಸ್ತಾ ಇದ್ದಾರೆ ಸ್ವಾಮಿ ವಿಟ್ನೆಸ್ಗೆ ಅಂದೆ. ಗೋ ಅಂಡ್ ಕ್ಯಾಚ್ ಔಟ್ ಆಫ್ ಹಿಮ್ ಅಂದ್ರು. ಹೋಗಿ ಹಿಡ್ಕೊ ಹೋಗು ಅಂದ್ರು. ಇವನು ಆ ಕಡೆಯಿಂದ ಈ ಕಡೆಯಿಂದ ಹಂಗೆ ಬರೋಷ್ಟಲ್ಲಿ ನಾನು ಮೇನ್ ರೋಡಿಂದ ನುಗ್ಗಿದೆ. ಆವಾಗ ಓಪನ್ ಫೀಲ್ಡ್ ಇತ್ತು. ಇವಾಗ ಕೋರ್ಟ್ ಬಿಲ್ಡಿಂಗ್ ಇದೆ. ಆವಾಗ ಓಪನ್ ಫೀಲ್ಡ್ ಇತ್ತು. ಪಕ್ಕದಲ್ಲಿ IGP ಆಫೀಸ್ ಇತ್ತು. ಮೋಟ್ ಗೋಡೆ ಇತ್ತು. ಅಲ್ಲಿ ರಿಸರ್ವ್ ವ್ಯಾನ್ ನಿಲ್ಸೋರು. ಮುಂದ್ಗಡೆನೂ ಒಂದು ಮೋಟ್ ಗೋಡೆ 3 ಅಡಿ ಗೋಡೆ ಇತ್ತು. ಹಳೆ ಕಾಲದ್ದು ಕಾಂಪೌಂಡ್ ಇತ್ತು. ಆ ಕಾಂಪೌಂಡ್ ನಲ್ಲಿ 60 ಜನ ಕುಂತವ್ರೆ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಆವತ್ತು ನನ್ನ ಅಟ್ಯಾಕ್ ಮಾಡೋದಕ್ಕೆ 60 ಜನ ಬಂದವ್ರೆ ಅಲ್ಲಿ. ನಾನೇನ್ ಮಾಡಿದೆ? ಓಡೋಗಿ ಅಟ್ಟಿಸ್ಕೊಂಡು ಹೋಗಿ ಒಂದ್ ಕೈನಲ್ಲಿ ಮೊಚ್ಚು, ಒಂದ್ ಕೈನಲ್ಲಿ ಒಂದು ಕತ್ತಿನ ಪಟ್ಟಿ ಹಿಡಿದು ನಿಲ್ಲಿಸ್ಕೊಂಡೆ. ಯಾವಾಗ ಅಲ್ಲಿ ನಿಲ್ಲಿಸ್ದೆ, ರಿಸರ್ವ್ ವ್ಯಾನ್ ಐತೆ, ಇವರೆಲ್ಲ ತಿರುಗಿ ನೋಡ್ಬಿಟ್ರು. ಆವಾಗ ಅವರೆಲ್ಲ ಏನ್ ಮಾಡಿದ್ದಾರೆ, ನಾನು ಕೋರ್ಟ್ ನಲ್ಲಿ ವಿಟ್ನೆಸ್ ಹೇಳಿ ಆಚೆ ಬಂದ್ರೆ ಅಲ್ಲೇ ಹೊಡೆದಾಕೋದಿಕ್ಕೆ ಅಲ್ಲಿ ಫುಲ್ ಅಷ್ಟು ಜನ ಕಾದಿದ್ದಾರೆ. ಆ ಭಗವಂತ ನನ್ನ ಕಾಪಾಡ್ದ.